ಬೆಂಗಳೂರಿನಲ್ಲಿ ತಂದೆ ಮಗನ ಅನುಮಾನಾಸ್ಪದ ಸಾವಾಗಿದೆ. ಹೆಂಡತಿಯಿಂದಲೇ ಗಂಡ ಹಾಗೂ ಮಗುವಿನ ಕೊಲೆ ನಡೆಯಿತಾ ಅನ್ನೋ ಶಂಕೆ ಇದೆ. ಬೆಂಗಳೂರಿನಲ್ಲಿ ನಡೆದಂತ ಘಟನೆ ತಂದೆ ಮಗನ ಸಾವಾಗಿದೆ. ಈ ಸಾವು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಹೆಂಡತಿಯಿಂದಲೇ ಗಂಡ ಹಾಗೂ ಮಗುವಿನ ಕೊಲೆ ನಡೆದಿರೋ ಅನುಮಾನ ಇದೆ. ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕಬಾಣಾವರದಲ್ಲಿ ನಡೆದಂತ ಘಟನೆ ಇದೆ. 33 ವರ್ಷದ ಅಭಿನಂದನ್, 5 ವರ್ಷದ ಮಗ ಯದುವೀರ್ ಮೃತಪಟ್ಟಿರೋದು. ತಂದೆ ಮಗ, 33 ವರ್ಷದ ತಂದೆ ಅಭಿನಂದನ್, 5 ವರ್ಷದ ಮಗ ಯದುವೀರ್ ಮೃತಪಟ್ಟಿರೋದು. ಅಪ್ಪ ಮಗನ ಮೃತದೇಹಗಳ ಮೇಲೆ ಗಾಯದ ಗುರುತುಗಳು ಪತ್ತೆ ಆಗಿದೆ. ಚಿಕ್ಕಬಾಣಾವರ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ತಂದೆ ಮಗನ ಸಾವು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಅಭಿನಂದನ್ ಮತ್ತು ಯದುವೀರ್ ಅಂತ ಮೃತಪಟ್ಟ ತಂದೆ ಮಗ ಇಬ್ಬರ ಮೃತದೇಹದ ಮೇಲೆ ಗಾಯದ ಗುರುತುಗಳಿವೆ. ಇದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಹೆಂಡತಿಯಿಂದಲೇ ಗಂಡ ಹಾಗೂ ಮಗುವಿನ ಕೊಲೆ ನಡೀತಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಚಿಕ್ಕಬಾಣಾವರ ಪೊಲೀಸರು ಬಂದಿದ್ದಾರೆ ಸ್ಥಳಕ್ಕೆ, ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕಬಾಣಾವರದಲ್ಲಿ ನಡೆದಂತ ಘಟನೆ ಇದು. ಇದ್ದಕ್ಕಿದ್ದಂತೆ ತಂದೆ ಮಗ ಇಬ್ರು ಮೃತಪಟ್ಟಿದ್ದಾರೆ. ಅಪ್ಪ ಮಗ ಇಬ್ರು ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಆದ್ರೆ ಪತ್ನಿ ಹರಿಣಿ ಮೇಲೆ ಪೊಲೀಸರಿಗೆ ಅನುಮಾನ ಇದೆ. 2 ಹೆಣ ಬಿದ್ರು ಪಕ್ಕದ ರೂಮ್ನಲ್ಲೇ ಪತ್ನಿ ಹರಿಣಿ ಇದ್ಲು. ಅನುಮಾನದ ಮೇಲೆ ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ. 6 ವರ್ಷದ ಹಿಂದೆ ಅಭಿನಂದನ್ ಹಾಗೂ ಹರಿಣಿ ಮದುವೆ ಆಗಿತ್ತು. 5 ವರ್ಷದ ಮಗ ಇದ್ದಾನೆ. ನಿನ್ನೆ ರಾತ್ರಿ ಎಂದಿನಂತೆ ಅಭಿನಂದನ್ ಮನೆಗೆ ಬಂದಿದ್ರು. ಬೆಳಿಗ್ಗೆ ನೋಡಿದಾಗ ಅಭಿನಂದನ್ ಕಿವಿಯಲ್ಲಿ ರಕ್ತ ಬಂದಿದೆ. ತಂದೆಯ ಪಕ್ಕದಲ್ಲೇ 5 ವರ್ಷದ ಮಗು ಅನುಮಾನಾಸ್ಪದವಾಗಿ ಮೃತಪಟ್ಟಿದೆ. ಪತ್ನಿಯಿಂದಲೇ ಕೊಲೆಯಾಗಿರೋ ಶಂಕೆಯನ್ನ ಪೋಷಕರು ವ್ಯಕ್ತಪಡಿಸಿದ್ದಾರೆ. 3 ತಿಂಗಳು ಮನೆಗೆ ಬರದೆ ಪತ್ನಿ ಹರಿಣಿ ಬೇರೆ ಕಡೆ ವಾಸವಾಗಿದ್ಲಂತೆ. ಈ ಮನೆಯಲ್ಲಿ ಅಭಿನಂದನ್, ಆತನ ಪತ್ನಿ ಹರಿಣಿ, 5 ವರ್ಷದ ಮಗ ಯದುವೀರ್ ಮೂವರು ವಾಸವಾಗಿದ್ರು. ಅಭಿನಂದನ್ ನಿನ್ನೆ ರಾತ್ರಿ ಎಂದಿನಂತೆ ಮನೆಗೆ ಬಂದಿದ್ದಾರೆ. ಆದ್ರೆ ಬೆಳಿಗ್ಗೆ ನೋಡಿದಾಗ ಅಭಿನಂದನ್ ಕಿವಿಯಲ್ಲಿ ರಕ್ತ ಬಂದಿದೆ. ಅಭಿನಂದನ್ ಪಕ್ಕದಲ್ಲೇ ಯದುವೀರ್ 5 ವರ್ಷದ ಮಗು ಅನುಮಾನಾಸ್ಪದವಾಗಿ ಮೃತಪಟ್ಟಿದೆ. ಕುಟುಂಬಸ್ಥರು ಅನುಮಾನ ಪಡ್ತಾ ಇದ್ದಾರೆ ಪತ್ನಿ ಹರಿಣಿ ಮೇಲೆ. ಆಕೆಯನ್ನ ಕೇಳಿದ್ರೆ ಆಕೆ ಹೇಳ್ತಾ ಇರೋದು ರಾತ್ರಿನೇ ಕಿವಿಲಿ ರಕ್ತ ಬಂದಿತ್ತು ಅಂತ. ಅರಿಶಿನ ಹಚ್ಚಿದ್ದೆ ಅಂತ ಪತ್ನಿ ಹರಿಣಿ ಹೇಳಿಕೆ ಕೊಟ್ಟಿರೋದು. ಅಭಿನಂದನ್ಗೆ ರಾತ್ರಿನೇ ಕಿವಿಲಿ ರಕ್ತ ಬಂದಿತ್ತು, ಅರಿಶಿನ ಹಚ್ಚಿದ್ದೆ ಅಂತ. ಆದ್ರೆ 3 ತಿಂಗಳು ಮನೆಗೆ ಬರದೆ ಎಲ್ಲೋ ಬೇರೆ ಕಡೆ ಪತ್ನಿ ಹರಿಣಿ ವಾಸವಾಗಿದ್ಲಂತೆ. ಈಗ ಕುಟುಂಬದವರಿಗೂ ಕೂಡ ಆಕೆ ಮೇಲೆನೆ ಅನುಮಾನ ಇದೆ. ಏನಿಲ್ಲಪ್ಪ, ಇದ್ದು ಒಂದು 3 ತಿಂಗಳು ಇದ್ದು 3 ತಿಂಗಳು ಮಗನ್ನ ತಗೊಂಡೋಗಿ ನಾದಿನಿ ಮನೆಗೆ ಬಿಟ್ಬಿಟ್ಟು ಪಾತ್ರೆ ತೊಳ್ದು ಬರ್ತೀನಿ ಅಂತ ಬಂದು ಒಂದು 3 ತಿಂಗಳೆಲ್ಲ ಹೊಂಟೋಗ್ಬಿಟ್ಟಿದ್ಲು. ಹೋಗಿ ಅವ್ರ ತಾಯಿ ಮನೆ ಕರ್ಕೊಂಡೋಗಿ ಇರಿಸ್ಕೊಂಡಿದ್ರು. ಹಳ್ಳಿನ್ಗೆ ಹೇಳ್ಕೊಂಡು ಇಲ್ಲಪ್ಪ ಬದಲಾಯಿಸಿ ಡ್ರೈವರ್ಸ್ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ರು. ಒಳ್ಳೇದಾಗುತ್ತೆ ಅಂತ ಕರ್ಕೊಂಡ್ಬಂದು ಇಟ್ಕೊಂಡಿದ್ರು ಅವ್ರಮ್ಮ. ಇವಾಗ ಮನೆ 2 ತಿಂಗಳು 3 ತಿಂಗಳಾಯ್ತು ಬಂದು. ಇವಾಗ 2 ತಿಂಗಳಲ್ಲಿ ಕಳಿಸ್ಕೊಟ್ಲು ಅವ್ರಮ್ಮ. ಫಸ್ಟ್ ಯಾರ ಜೊತೆ ಹೋಗಿದ್ಲು, ಏನೋ PG ಇದ್ದಾಳೆ ಅಂತ ಅವ್ರಮ್ಮ ಎಲ್ಲ ಮುಚ್ಚಾಕೊಂಡ್ಬಂದ್ಲು. ನೆನ್ನೆ ಊರಿಗೆ ಹೋಗಿ ಬಂದಿದ್ದಾನೆ ಅವನು. ನಮ್ಮ ಬೀಗು ಮನೆ ಹಬ್ಬಕ್ಕೆ ಹೋಗಿ ಸಾಯಂಕಾಲ ಬಂದಿದ್ದಾನೆ. ಸಾಯಂಕಾಲ ಬಂದು ಏನು ಮಾಡಿದ್ರು ಏನು ಕದ್ರೆ ಅಂತ. ಮಗು ಮಾತ್ರ ತುಂಬಾ ಚುರುಕಾಗಿದೆ. ಮಗು ತುಂಬಾ ಚೆನ್ನಾಗಿ ಯಾರು ಏನು ಮಾಡಿದ್ರು ಚೆನ್ನಾಗಿ ಹೇಳೋದು. ಮಗು ಅವರೇ ಮಾಡಿದ್ರು. ಅವ್ರ ಮನೆಯವ್ರು ಅಷ್ಟೇ. ಅವ್ರು 3 ತಿಂಗಳೆಲ್ಲ ಹೋಗ್ಬಿಟ್ಟಿದ್ಲು. PG ಇದ್ಲು ಅಂತ ಅವ್ರಮ್ಮ ಮುಚ್ಚಾಕಿದ್ಲು. ಕರ್ಕೊಂಡ್ಬಂದು ಅವಳೇ ಇಟ್ಕೊಂಡಿದ್ಲು. ಇವಾಗ ಏನೋ ಕಳ್ಸಿಕೊಟ್ಟಿದ್ಲು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಒಂದೇ ಮನೆಯಲ್ಲಿದ್ರು ಗಂಡ, ಹೆಂಡತಿ ಮತ್ತು 5 ವರ್ಷದ ಮಗು. ಆದ್ರೆ ಗಂಡ ಮತ್ತು 5 ವರ್ಷದ ಮಗ ಮೃತಪಟ್ಟರು ಕೂಡ ಹೆಂಡತಿ ಅದೇ ಮನೆಯಲ್ಲಿದ್ದಾಳೆ. ಇದು ಅನುಮಾನಕ್ಕೆ ಕಾರಣ ಆಗಿದೆ. 3 ತಿಂಗಳಿಂದ ಮನೆಯಲ್ಲಿರ್ಲಿಲ್ವಂತೆ. ಈಗ ಕುಟುಂಬದವರು ಕೂಡ ಆಕೆ ಮೇಲೇನೆ ಅನುಮಾನ ಪಡ್ತಾ ಇರೋದು ಯಾಕೆ? ಒಟ್ಟಾರೆ ಕತೆ ಏನು ಇದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಿರೋದು?
ಶ್ವೇತಾ, ಈ ಅಭಿನಂದನ್ಗೆ ಏನು ಯದುವೀರ್ ಅಂತೇಳಿ ಒಂದು ಮಗು ಏನಿದೆ, ಈಗ ತಂದೆ ಮಗು ಇಬ್ರು ಕೂಡ ಮೃತಪಟ್ಟಿರುವಂಥದ್ದು. ಸುಮಾರು 6 ವರ್ಷಗಳ ಹಿಂದೆ ಹರಿಣಿಯನ್ನ ಈ ಅಭಿನಂದನ್ ಮದುವೆ ಆಗಿರ್ತಾರೆ. ಆದರೆ ಇಬ್ಬರ ನಡುವೆ ಏನೊಂದು ಕೌಟುಂಬಿಕ ಕಲಹ ಇದೆ ಅಂತೇಳಿ ಸದ್ಯಕ್ಕೆ ಮಾಹಿತಿಗಳಿರುವಂಥದ್ದು. ಅಷ್ಟೇ ಅಲ್ಲದೆ 3 ತಿಂಗಳ ಹಿಂದಷ್ಟೇ ಆ ಪತ್ನಿ ಮನೆಯಿಂದ ಪರಾರಿಯಾಗಿದ್ಲು ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಇತ್ತೀಚೆಗೆ ಆಕೆ ಮತ್ತೆ ವಾಪಸ್ ಅವರ ತಾಯಿ ರಾಜಿ ಸಂಧಾನವನ್ನ ಮಾಡಿಸಿ ಮತ್ತೆ ವಾಪಸ್ ಮನೆಗೆ ಕರ್ತಂದಿದ್ಲು. ಅಂದ್ರೆ ಹರಿಣಿಯವರ ತಾಯಿ ಏನಿದೆ ಆಕೆ ಎಲ್ಲೋ PGಯಲ್ಲಿದ್ಲು, ಆ ನಂತರ ವಾಪಸ್ ಕರ್ಕೊಂಡು ಬಂದು ಬಿಟ್ಟಿದ್ಲು. ಅದಾದ ನಂತರ ಮತ್ತೆ ಸಂಸಾರ ಒಟ್ಟಿಗೆ ಮಾಡಿ ಅಂತೇಳಿ ಇಬ್ರು ಕೂಡ ಈ ಒಟ್ಟಿಗೆ ಇದ್ರು ಅಂತೇಳಿ. ಆದ್ರೆ ಇದ್ದಕ್ಕಿದ್ದಂಗೆ ಇವತ್ತು ಬೆಳಗ್ಗೆ ಏನಾಗಿದೆ, ಏಕಾಏಕಿ ಇಬ್ರು ಕೂಡ ಮೃತಪಟ್ಟ ಅಂದ್ರೆ ಅನುಮಾನಾಸ್ಪದವಾಗಿ ಮೃತಪಟ್ಟ ರೀತಿಯಲ್ಲಿ ಸದ್ಯಕ್ಕೆ ಏನು ಪತ್ತೆಯಾಗಿರುವಂಥದ್ದು. ಈಗಾಗಲೇ ಪೊಲೀಸರಿಗಾಗಲೇ ಈ ಸಂಬಂಧ ಈಗಾಗಲೇ ಒಂದು ತನಿಖೆಯನ್ನು ಕೂಡ ಚಿಕ್ಕಬಾಣಾವರ ಪೊಲೀಸರು ಮಾಡ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಮೇಲ್ನೋಟಕ್ಕೆ ಆತನ ಕಿವಿಯಲ್ಲಿ ರಕ್ತ ಬಂದಿರುವಂಥದ್ದು ಇದು ದೊಡ್ಡ ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಎಲ್ಲೋ ಹರಿಣಿ ಏನಾದರೂ ಈ ಒಂದು ಕೊಲೆ ಮಾಡಿದ್ಲಾ ಅನ್ನುವಂಥದ್ದು ಈ ಕುಟುಂಬಸ್ಥರು ಕೂಡ ಕೊಲೆ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಈಗಾಗಲೇ ಏನು FSL ತಂಡ ಕೂಡ ಘಟನಾ ಸ್ಥಳಕ್ಕೆ ಬಂದಿರುವಂಥದ್ದು. ಏನಿದು ಆತ್ಮಹತ್ಯೆಯ ಅಥವಾ ಕೊಲೆಯ ಅನ್ನುವುದರ ಕುರಿತು ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಇದು ಮೇಲ್ನೋಟಕ್ಕೆ ಅಂದ್ರೆ ಆ ಮೃತಪಟ್ಟ ಅಭಿನಂದನ್ ಕುಟುಂಬಸ್ಥರು ಈಗಾಗಲೇ ಕೊಲೆ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಅದು ಸ್ವಂತ ಪತ್ನಿ ಹರಿಣಿಯ ಮೇಲೆ ಕೊಲೆ ಆರೋಪವನ್ನ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಚಿಕ್ಕಬಾಣಾವರ ಪೊಲೀಸರು ಹರಿಣಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇದು ಕೊಲೆಯ ಅಥವಾ ಇದು ಆತ್ಮಹತ್ಯೆಯ ಎನ್ನುವಂಥದ್ದನ್ನ ಪೊಲೀಸರು ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಮೇಲ್ನೋಟಕ್ಕೆ ಏನು ಅಭಿನಂದನ್ ಕಿವಿಯಲ್ಲಿ ರಕ್ತ ಬಂದಿರುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿಯೇ ಜೊತೆಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದ ಮಗು ಕೂಡ ಹೇಗೆ ಮೃತಪಡ್ತು ಅನ್ನುವಂಥದ್ದು ಸದ್ಯಕ್ಕೆ ಸಾಕಷ್ಟು ಹಲವು ಅನುಮಾನಗಳು ಈ ಒಂದು ಸಾವಿನ ಮುಂದೆ ಮೂಡ್ತಾ ಇರುವಂಥದ್ದು. ಹೀಗಾಗಿ ಸಾಧಾರಣವಾಗಿ ಅವರ ಕುಟುಂಬಸ್ಥರು ಕೊಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಹರಿಣಿಯನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ರಾತ್ರಿ ಕಿವಿಯಲ್ಲಿ ರಕ್ತ ಬಂದಿತ್ತು, ಅರಿಶಿನ ಹಚ್ಚಿದೆ, ಬೆಳಗ್ಗೆ ಅಷ್ಟರಲ್ಲಿ ಮೃತಪಟ್ಟಿದ್ದಾರೆ. ಈ ರೀತಿಯಾದಂತಹ ಒಂದಷ್ಟು ಕಥೆಗಳನ್ನ ಆಕೆ ಹೇಳ್ತಾ ಇದ್ದಾಳೆ. ಹೀಗಾಗಿ ಒಂದಷ್ಟು ಅನುಮಾನಗಳು ಏನು ವ್ಯಕ್ತವಾಗಿದೆ. ಆ ಹಿನ್ನೆಲೆಯಲ್ಲಿ ಚಿಕ್ಕಬಾಣಾವರ ಪೊಲೀಸರು ಹರಿಣಿಯನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು. ಜೊತೆಗೆ ಏನು ಮರಣೋತ್ತರ ಪರೀಕ್ಷೆಯಲ್ಲಿ ಇದು ಕೊಲೆಯ ಅಥವಾ ಏನು ಆತ್ಮಹತ್ಯೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹೀಗಾಗಿ ಪೊಲೀಸರು ಕೂಡ ಆ ಒಂದು ರಿಪೋರ್ಟ್ಗೆ ಕಾಯ್ತಾ ಇರುವಂತದ್ದು. ಥ್ಯಾಂಕ್ ಯು ಹರೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.